ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು YL ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾರ್ಪೊರೇಟ್ ಅಕೌಂಟಿಂಗ್ನ ಥರ್ಡ್ ಚಾಪ್ಟರ್ ಆಗಿರುವಂಥ ವ್ಯಾಲ್ಯೂಯೇಷನ್ಸ್ ಆಫ್ ಶೇರ್ಸ್ ಚಾಪ್ಟರ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಇದರಲ್ಲಿ ಸೊ ಇದು 8 ಮಾರ್ಕ್ಸ್ ಆಗಿರುತ್ತೆ. ಫಸ್ಟ್ ಕ್ವೆಶನ್, ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಫಾಸ್ಟ್ ಗ್ರೋ ಲಿಮಿಟೆಡ್ ಆಸ್ ಆನ್ 31/3/24. ಇದರಲ್ಲಿ ಲಯಬಿಲಿಟೀಸ್, ಶೇರ್ ಕ್ಯಾಪಿಟಲ್ 30,000 equity shares of rupees 100 each, 3 lakh, general reserve 50,000, profit and loss account 25,000, creditors 40,000, provisions for taxation 20,000, provident fund 10,000. Next, asset rupees. Fixed assets, land and building 1,50,000, machinery 1 lakh, investment at cost, market value of rupees 40,000, here 45,000, debitors 1 lakh, stock 40,000, cash 10,000, total 4,45,000, 4,45,000. Here additional information: first, goodwill is taken at rupees 50,000. Second, depreciate machinery at 10% and increase land and building to rupees 1,80,000. Next, third, provide 8% towards bad debts. Next, fourth question, 20% is the normal rate of dividend declared by similar type of business on their paid up capital. However, the capital could declare only 18% dividend for the current year. Calculate the intrinsic value of shares of the company. ಸೊ ಈ ಕ್ವೆಶನಲ್ಲಿ ಏನಂದರೆ ನಾವು ತಗೊಳ್ಳೋದು ಬರೀ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮಾತ್ರ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಟ್ ಕಾಸ್ಟ್, ಮಾರ್ಕೆಟ್ ವ್ಯಾಲ್ಯೂ ಆಫ್ rupees 40,000 ಅಂತ ಕೊಟ್ಟಿದ್ದಾರೆ. ಅಮೌಂಟಲ್ಲಿ ಎಷ್ಟೇ ಇದ್ರೂ ನಾವು ಫಸ್ಟ್ ತೊಗೋಬೇಕಾಗಿರೋದು ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ತೊಗೋಬೇಕಾಗಿರುತ್ತೆ. 40,000 ಮಾತ್ರ ನಾವು ತೊಗೊತೀವಿ. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಇನ್ಕ್ರೀಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಟು 1,80,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಂದು 1,50,000 ಆಗಿದೆ. ನಾವು 1,50,000ನ ತೊಗೊಳ್ಳೋ ಹಾಗಿಲ್ಲ, ನಾವು ತೊಗೋಬೇಕಾಗಿರೋದು 1,80,000 ಆಗಿರುತ್ತೆ. ನೆಕ್ಸ್ಟ್ ಗುಡ್ ವಿಲ್ ಕೂಡ ತೊಗೋಬೇಕಾಗಿರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಆನ್ಸರಲ್ಲಿ ಹೇಗೆ ಮಾಡಬೇಕು ಅಂದರೆ, ಕ್ಯಾಲ್ಕುಲೇಷನ್ ಆಫ್ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಾನು ಇದ್ರ ಫಾರ್ಮ್ಯಾಟ್ ಆಲ್ರೆಡಿ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಫಾರ್ಮ್ಯಾಟಲ್ಲಿ ನಾವಿಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಸ್ rupees ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಸೊ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,50,000 ಕೊಟ್ಟಿದ್ದಾರೆ. ಬಟ್ ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಇನ್ಕ್ರೀಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಟು 1,80,000. ಆ 1,80,000ನ ನಾವಿಲ್ಲಿ ಹಾಕ್ಕೋಬೇಕಾಗಿರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,80,000. ನೆಕ್ಸ್ಟ್ ಮಿಷಿನರಿ 1 lakh ಆಗಿರುತ್ತೆ. ಬಟ್ ಇಲ್ಲಿ ಡಿಪ್ರಿಷಿಯೇಟ್ ಮಿಷಿನರಿ ಅಟ್ 10% ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಡಿಪ್ರಿಷಿಯೇಟ್ ಮಾಡ್ತೀವಿ. ಮಿಷಿನರಿ 1 lakh ಮೈನಸ್ 10%, 90,000 ನಮ್ಗೆ ಸಿಕ್ಕಿರುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ ಕಾಸ್ಟ್, ಮಾರ್ಕೆಟ್ ವ್ಯಾಲ್ಯೂ ಆಫ್ rupees 40,000. ನಾವು ಇನ್ವೆಸ್ಟ್ಮೆಂಟ್ನ ನಾವಿಲ್ಲೆಷ್ಟು ಮಾರ್ಕೆಟ್ ವ್ಯಾಲ್ಯೂ 40,000 ತೊಗೊತೀವಿ. ನೆಕ್ಸ್ಟ್ ಡೆಟಾರ್ಸ್ 1 lakh ಇರುತ್ತೆ. ಇದರಲ್ಲಿ ನಾವು 8% ಏನು ಬ್ಯಾಡ್ ಡೆಬ್ಟ್ಸ್ನ ಪ್ರೊವೈಡ್ ಮಾಡ್ತೀವಿ. ಸೊ ಡೆಟಾರ್ಸ್ 1 lakh ಮೈನಸ್ 8% ಆಗಿರುತ್ತೆ. ಸೊ 92,000 ಆಗಿರುತ್ತೆ. ನೆಕ್ಸ್ಟ್ ಸ್ಟಾಕ್ 40,000, ಸ್ಟಾಕ್ ಇಲ್ಲಿ 40,000 ಆಗಿರುತ್ತೆ. ಕ್ಯಾಶ್ ಬಂದು 10,000 ಆಗಿರುತ್ತೆ. ಸೊ ಇಲ್ಲೂ ಕೂಡ ಕ್ಯಾಶ್ 10,000. ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಗುಡ್ ವಿಲ್ ಬಂದು 50,000 ಕೊಟ್ಟಿದ್ದಾರೆ. ಆ ಗುಡ್ ವಿಲ್ನ ನಾವಿಲ್ಲಿ 50,000 ಅಂತ ಹಾಕ್ತೀವಿ. ಇವಿಷ್ಟನ್ನು ಟೋಟಲ್ ಆ್ಯಡ್ ಮಾಡಿದಾಗ ನಮಗೆ 5,02,000 ಸಿಗುತ್ತೆ. ನೆಕ್ಸ್ಟ್ ಲಯಬಿಲಿಟಿಯಲ್ಲಿ ನಾವು ಈಕ್ವಿಟಿ ಶೇರ್ ಹೋಲ್ಡರ್ 3,000 ಈಕ್ವಿಟಿ ಶೇರ್ಸ್ ಆಫ್ rupees 100 ಈಚ್ ತೊಗೊಳ್ಳೋ ಹಾಗಿಲ್ಲ. ಜನರಲ್ ರಿಸರ್ವ್ ಕೂಡ ತೊಗೊಳ್ಳೋ ಹಾಗಿರಲ್ಲ. ಪಿ ಆ್ಯಂಡ್ ಎಲ್ ಅಕೌಂಟ್ ಕೂಡ ತೊಗೊಳಂಗಿಲ್ಲ. ನಾವು ತೊಗೋಬೇಕಾಗಿರೋದು ಇಲ್ಲಿ ಕ್ರೆಡಿಟರ್ಸ್, ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸೇಷನ್ಸ್ ಆ್ಯಂಡ್ ಪ್ರೊವಿಡೆಂಟ್ ಫಂಡ್. ಈ 3 ಐಟಮ್ಸ್ ತೊಗೋಬೇಕಾಗಿರುತ್ತೆ. ಈ 3 ಲಯಬಿಲಿಟೀಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ 3ನ ನಾವು ತೊಗೊತೀವಿ. ಸೊ ಕ್ರೆಡಿಟರ್ಸ್ 40,000, ಇಲ್ಲಿ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ 40,000. ನೆಕ್ಸ್ಟ್ ಪ್ರೊವಿಷನ್ಸ್ ಫಾರ್ ಟ್ಯಾಕ್ಸೇಷನ್ 20,000, 20,000. ಪ್ರೊವಿಡೆಂಟ್ ಫಂಡ್ ಬಂದು 10,000, ಪ್ರೊವಿಡೆಂಟ್ ಫಂಡ್ 10,000, ಟೋಟಲ್ 70,000 ಆಗಿರುತ್ತೆ. ಇದರಲ್ಲಿ ನಾವೀಗ ನೆಕ್ಸ್ಟು ನೆಟ್ ವ್ಯಾಲ್ಯೂ ಆಫ್ ಅಸೆಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸಲ್ಲಿ 5,02,000
5,02,000 70,000 ಮೈನಸ್ ಮಾಡಿದಾಗ 4,32,000 ಸಿಗುತ್ತೆ ನಮಗೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇಲ್ಲಿ ಯಾವುದೇ ರೀತಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದಿಲ್ಲ ನಮಗೆ, ಸೊ ಅದಕ್ಕೆ ನಾವಿಲ್ಲಿ ಯಾವುದೂ ತೊಗೊಳ್ಳೋದಿಲ್ಲ. ಬಿ ಇಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ಇರಲ್ಲ, ಸೊ ಅದನ್ನು ನಾವು ತೊಗೊಳ್ಳೋದಿಲ್ಲ. ನೆಕ್ಸ್ಟ್ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 4,32,000 ಆಗಿರುತ್ತೆ. ಇನ್ ಆರ್ಡರ್ ಟು ಫೈಂಡ್ ಔಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ನಾವು ಈ ಫಾರ್ಮುಲಾನ ಯೂಸ್ ಮಾಡಲೇಬೇಕಾಗಿರುತ್ತೆ. ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡಲ್ಲಿ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. 4,32,000 ಡಿವೈಡೆಡ್ ಬೈ 3,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 3,000 ಹೇಗೆ ಅಂದರೆ ನಮಗಿಲ್ಲಿ 3,000 ಈಕ್ವಿಟಿ ಶೇರ್ಸ್ ಆಗಿರುತ್ತೆ, ಅದಕ್ಕೆ ನಾವಿಲ್ಲಿ 3,000 ಹಾಕಿರ್ತೀವಿ. ಸೊ ಕ್ಯಾನ್ಸಲೇಷನ್ ಅವ್ರು ಡಿವೈಡ್ ಮಾಡಿದಾಗ ನಮಗೆ ₹144 ಪರ್ ಶೇರ್ ಆಗಿರುತ್ತೆ. ಇದು ಟೋಟಲ್ ಆನ್ಸರ್ ಆಗಿರುತ್ತೆ. ಈ ಕ್ವೆಶನಲ್ಲಿ ನಾನು ಈ 4th ಎಂಟ್ರಿನ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಇದು ಬಂದು ಈಲ್ಡ್ ಮೆಥಡಲ್ಲಿ ನಾವು ಯೂಸ್ ಮಾಡ್ತೀವಿ. ಇನ್ ಆರ್ಡರ್ ಟು ಕನ್ಫ್ಯೂಸ್ ನಮಗೆ ಈ ಕ್ವೆಶನ್ಸ್ನ ಕೊಡ್ತಾರೆ. ನಾವು ಕ್ವೆಶನ್ಸ್ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಅದ್ರ ಪ್ರಕಾರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಕ್ವೆಶನ್ ಫಾಲೋಯಿಂಗ್ ಇನ್ಫಾರ್ಮೇಷನ್ ರೆಗ್ಯುಲೇಟ್ಸ್ ಟು ರಾಹುಲ್ ಲಿಮಿಟೆಡ್ 9,000 10% preference shares of ₹100 each 9 lakh, 10,000 equity shares of ₹100 each 10 lakh, average profits before tax 7,50,000, rate of tax 40%, transfer to be made to reserve 20%, normal rate of return 15%. Ascertain the value of each equity shares under yield method. ನಾವು ಫಸ್ಟ್ ಮಾಡಿದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಆಗಿರುತ್ತೆ, ಇದು yield ಮೆಥಡ್. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಥಿಯರಿ ಬಗ್ಗೆ. ಸೊ ಅಲ್ಲಿ ಸ್ಟೆಪ್ಸ್ ಕೂಡ ಈಲ್ಡ್ ಮೆಥಡಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಸ್ಟೆಪ್ 1 ಬಂದು ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಫಸ್ಟ್ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಯೂಸ್ ಮಾಡ್ತೀವಿ. ಕ್ವೆಶನಲ್ಲೇ ಅವ್ರು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿರ್ತಾರೆ. ಆವ್ರೇಜ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು 7,50,000. ಇಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಅಂದರೆ 40%. ಇವೆರಡು ಇಟ್ಕೊಂಡು ಆವ್ರೇಜ್ ಪ್ರಾಫಿಟ್ ಕಂಡುಹಿಡಬೇಕಾಗಿರುತ್ತೆ. ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು 7,50,000 ಮೈನಸ್ ಟ್ಯಾಕ್ಸ್ ಅಟ್ 40%. 7,50,000 ಇಂಟು 40% ಮಾಡಿದಾಗ ನಮಗೆ 3 lakh ಬರುತ್ತೆ, ಅದನ್ನು ಮೈನಸ್ ಮಾಡಬೇಕಾಗಿರುತ್ತೆ. 4,50,000 ಬಂದಿರುತ್ತೆ ನಮಗೆ. ಇದು ಆವ್ರೇಜ್ ಪ್ರಾಫಿಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅವೈಲಬಲ್ ಫಾರ್ ಡಿವಿಡೆಂಡ್ಗೆ ಪ್ರಾಫಿಟ್ ಎಷ್ಟು ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ನಾವಿಲ್ಲಿ. ಸೊ ಇದಕ್ಕೆ ಆವ್ರೇಜ್ ಪ್ರಾಫಿಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದು ಆವ್ರೇಜ್ ಪ್ರಾಫಿಟ್ 4,50,000 ತೊಗೋಬೇಕಾಗಿರುತ್ತೆ ನಾವು. ನೆಕ್ಸ್ಟ್ ಇಲ್ಲಿ ನಾವು ಟ್ರಾನ್ಸ್ಫರ್ ಟು ಬಿ ಮೇಡ್ ಟು ರಿಸರ್ವ್ ಬಂದು 20%. ಈ 20%ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಮೈನಸ್ ಟ್ರಾನ್ಸ್ಫರ್ ಟು ರಿಸರ್ವ್ 4,50,000 ಇಂಟು 20%, ಅದರಲ್ಲಿ 90,000 ಆಗಿರುತ್ತೆ. 4,50,000 ಮೈನಸ್ 90,000 ಮಾಡಿದ್ರೆ ನಮಗೆ 3,60,000 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ಸ್ ಆಫ್ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದಕ್ಕೆ ನೆಕ್ಸ್ಟ್ ಫಸ್ಟ್ ನಾವು ಪ್ರಾಫಿಟ್ ಅವೈಲಬಲ್ ಫಾರ್ ಡಿವಿಡೆಂಡ್, ನಮಗೆ ಪ್ರಾಫಿಟ್ ಎಷ್ಟು ಅವೈಲಬಲ್ ಇದೆ 3,60,000 ಪ್ರಾಫಿಟ್ ಅವೈಲಬಲ್ ಇದೆ. ಸೊ ಅದನ್ನು ಇಲ್ಲಿ ಹಾಕೊತೀವಿ. ನೆಕ್ಸ್ಟ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಹೇಗೆ ಬರುತ್ತೆ ಅಂದರೆ ನಮಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಬಂದು ನಾವು 9 lakh ಇರೋದ್ರಲ್ಲಿ 10% ತೊಗೊತೀವಿ. 9 lakh ಇಂಟು 10% ನಾವು ಮಾಡಿದಾಗ 90,000 ಬರುತ್ತೆ. 3,60,000 90,000 ನಾವು ಮೈನಸ್ ಮಾಡಿದಾಗ 2,70,000 ನಮಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್. ಈ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್ಗೆ ಒಂದು ಫಾರ್ಮುಲಾ ಇದೆ. ಪ್ರಾಫಿಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಡಿವಿಡೆಂಡ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ನಮಗೆ ಪ್ರಾಫಿಟ್ ಕ್ಯಾಪಿಟಲ್ ಅವೈಲಬಲ್ ಫಾರ್ ಡಿವಿಡೆಂಟ್ ಎಷ್ಟು 2,70,000. ಅದೇ 2,70,000 ಇಲ್ಲಿ ಹಾಕೊಂಡು ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬಂದು 15%. ಆ 15%ನ ನಾವಿಲ್ಲಿ ಹಾಕೋತೀವಿ. 15 ಇಂಟು 100 ಟೋಟಲ್ 18 lakh ನಮಗೆ ಸಿಗುತ್ತೆ. ಇಂಟು 100 ಮಾಡಿದಾಗ 18 lakh ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ 5 ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಈಲ್ಡ್ ವ್ಯಾಲ್ಯೂ ಅಂತ ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟ್ ಇದರಲ್ಲಿ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್ ಫೈಂಡ್ ಔಟ್ ಮಾಡಿದಾಗ ನಮ್ಗೆ ಸಿಕ್ಕಿದೆಷ್ಟು 18 lakh ನಮ್ಗೆ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಸಿಗಿರುತ್ತೆ.
ಸೊ 18 lakh ಇಲ್ಲಾಗುತ್ತೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು ನಮಗಿಲ್ಲಿ 10,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಆ ನಂಬರ್ ಆಫ್ ಶೇರ್ಸ್ ಬಂದು 10,000 ಶೇರ್ಸ್ ಆಗಿರುತ್ತೆ. ಸೊ ನಾವು ಡಿವೈಡ್ ಮಾಡಿದಾಗ ರುಪೀಸ್ 180 ಪರ್ ಶೇರ್ ಆಗಿ ನಮಗೆ ಸಿಗುತ್ತೆ. ನಿಮಗೆ ಐದರ್ ಈಲ್ಡ್ ಮೆಥಡ್ ಇಲ್ಲ ಇಂಟ್ರೆನ್ಸಿಕ್ ಮೆಥಡಲ್ಲಿ ಯಾವುದಾದ್ರೂ ಒಂದು 8 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳ್ತಾರೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.